ಸಕಲ ಕಲ ಒಲವ ಕೇಳಿದ್ರಲ್ಲ ಹೆಂಗೆ ಅನ್ನಿಸ್ತು ಕತೆ? ಚೆನ್ನಾಗಿದೆ. ನೋಡಿ ನಾವು ಅದನ್ನು ಎಷ್ಟು ಮಟ್ಟಿಗೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ ಅನ್ನೋದು ಮುಖ್ಯ. ಅದು ಇಮ್ಯಾಜಿನೇಷನ್ ನೋಡಿ ಬ್ರೋ. ಆ ಎತ್ತಿನ ಗಾಡಿ, ಆ ಗುಡಿಸೆ ಮನೆ, ಮತ್ತು ಅದೊಂದು ಒಂಟಿ ಮಗು ಬಂಗಾರ ಸಮಾಜ ಬಂದಾಗ ಸ್ಟಾರ್ಟಿಂಗು ನಾವು ಇಷ್ಟು ಕೇಳೇ ನಮಗೆ ಕ್ಯೂರಿಯಸ್ ಆಯಿತು. ನೆಕ್ಸ್ಟ್ ಹೇಳೋಕ್ಕೆ ಇವಾಗ ನಮ್ಮ ಪರಮೇಶಣ್ಣನೇ ಬರಬೇಕು, ಅವರೇ ಬರಬೇಕು. ಕತೆ ಯಾರು ಸೃಷ್ಟಿ ಮಾಡಿರ್ತಾರೆ ಅವ್ರು ಹೇಳಿದ್ರೆ ಚೆಂದ ಅದು ಅಲ್ವಾ? ಹೌದು, ಸೃಷ್ಟಿಕರ್ತನಿಂದನೇ ಕತೆ ಕೇಳಬೇಕು. ಯಾವಾಗ ಯಾವ ಕತೆ ಕೇಳಿಸ್ಕೊಂಡು ನೀವ್ಯಾವ್ದಾರು ಒಂದು ಹೇಳಿ ಬ್ರೋ ಕತೆ, ಗೊತ್ತಿರೋ ಯಾವ್ದಾರ ಕತೆ. ಕತೆ ನಾನೊಂದು ಸಿಂಪಲಾಗಿ ಒಂದು ರೆಡಿ ಮಾಡಿರೋದೇ ಅಲ್ಲ. ಹೇಳಿ ಬ್ರೋ. ಕಾಪಿ ರೈಟ್ ಆಗಿಬಿಟ್ಟಿರ ಅಂತ. ಇಲ್ಲ ಹೇಳಿ ಬ್ರೋ. ಏನಂದರೆ ಫಸ್ಟು ಸೀನು ಹೆಂಗೆ, ಫಸ್ಟು ಸೀನಲ್ಲಿ ಹಿಂಗಿರುತ್ತೆ, ಒಂದು ಡಮ್ ಅಂತ ಬ್ಲಾಸ್ಟ್ ಆಯ್ತದೆ. ಏನೋ ಅದು ಸಮಥಿಂಗ್. ಓಕೆ, ಅದು ಬ್ಲಾಸ್ಟ್ ಆಗೋದು ಅಂತಂದರೆ ಬ್ಲಾಸ್ಟ್ ಆಗೋದಲ್ಲ, ಬೂಮ್ ಸೌಂಡ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಬೂಮ್ ಅಂತ ಬರ್ತದಲ್ಲ ಅದು ಬೂಮ್ ಸೌಂಡ್ ಅಂತ ಬರ್ತದೆ. ಓಪನ್ ಬ್ಲಾಸ್ಟ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಅದು ಏನು ಬ್ಲಾಸ್ಟ್ ಆಗೋದು ಏನು ನೋಡುತ್ತೋ ಆ ಬ್ಲಾಸ್ಟ್ ಆಗೋದನ್ನ ಅದು ಸೆಂಟ್ರಲ್ಲಿ ಇರ್ತದೆ ಕ್ಯಾಮ್ರಾ. ಹಿಂಗಿರುತ್ತೆ. ಒಳಗಡೆಯಿಂದ ಬ್ಲಾಸ್ಟ್ ಆದ ತಕ್ಷಣ ಈಗ ನನ್ನ ಸುತ್ತ ಎಲ್ಲ ಈ ಶರ್ಟೆಲ್ಲ ಹಿಂಗೆ ಸೈಡ್ಗೆ ಹೋದರೆ ನಾನು ಹೆಂಗೆ ನೋಡ್ತೀನೋ ಹಂಗೆ ಬ್ಲಾಸ್ಟ್ ಆಗೋ ಚೂರುಗಳೆಲ್ಲ ಆಯಿತಾ ಆಚೆ ಬರುತ್ತೆ. ಆಚೆ ಬಂದ ತಕ್ಷಣ ಅದು ಸ್ಲೋ ಮೋಷನಲ್ಲಿ ಬರುತ್ತೆ. ಅದು ಬಂದ ತಕ್ಷಣ ಎಲ್ಲ ಚೂರುಗಳೆಲ್ಲ ಇರ್ತವೆ. ಅವೆಲ್ಲ ಸ್ಲೋ ಮೋಷನಲ್ಲಿ ಬರ್ತಿದೆ. ಏನೇ ಫಾಸ್ಟ್ ಸುತ್ತಕ್ಕೆ ಮಾಡ್ತವೆ. ಹಿಂಗೆ ಸುತ್ತುತ್ತವೆ ಅಂತಂದ್ರೆ ಅದು ಅಂತ ಸುತ್ತುತ್ತವೆ. ಇದು ಫಾಸ್ಟ್ ಮೋಷನಲ್ಲಿ ಇರ್ತದೆ ಸುತ್ತೋದು. ಓಕೆ, ಸ್ಲೋ ಮೋಷನಲ್ಲಿ ಬ್ಲಾಸ್ಟ್ ಆಗಿ ಒಂದು ಮೂಮೆಂಟಲ್ಲಿ ಹಿಂಗೆ ಬರುತ್ತೆ. ಫಾಸ್ಟ್ ಮೋಷನಲ್ಲಿ ಅಂತ ಸುತ್ತಬಿಟ್ಟು ಹೇಗೇನು ಮತ್ತೆ ಸ್ಲೋ ಮೋಷನ್ ಆದ ತಕ್ಷಣ ನೆಕ್ಸ್ಟು ಗ್ರಹಗಳು ಕಾಣಿಸುತ್ತೆ ಅವಾಗ. ಈಗ ಹಿಂಗೆ ಮೈನೆಲ್ಲ ಹಿಂಗೆ ಹೊಡೆದ ತಕ್ಷಣ ಧೂಳೆಲ್ಲ ಹೆಂಗೆ ಆಚೆ ಬರ್ತದೋ ಆಗ ಎಲ್ಲ ತಿರುಗಿದ ತಕ್ಷಣ ಅಂತ ಈಗ ಸ್ಲೋ ಮೋಷನಲ್ಲಿ ತಿರುಗಿದ ತಕ್ಷಣ ಆಗುತ್ತೆ, ಧೂಳೆಲ್ಲ ಸ್ಪ್ರೆಡ್ ಆಗುತ್ತೆ. ಪ್ರತಿಯೊಂದು ಪ್ಲ್ಯಾನೆಟ್ಸು, ಸನ್ನು ಎಲ್ಲ ಇರುತ್ತೆ ಅವಾಗ ಅದರಲ್ಲಿ. ಓಕೆ, ಆಗ ಇನ್ನೊಂದು ಸೌಂಡ್ ಶುರುವಾಗುತ್ತೆ ಅವಾಗ. ಇಷ್ಟೇ. ಅದು ಎಲ್ಲಾನು ನೋಡ್ತಾ ಇರುತ್ತೆ. ಅದು ಏನಂತ ಗೊತ್ತಿಲ್ಲ ಅದು. ಆಗ ಏನಾಗುತ್ತೆ, ಒಂದು ಆ್ಯಂಗಲಿಂದ ಸುತ್ಕೊಂಡು ಸೀದಾ ಅರ್ಥಕ್ಕೆ ಹೋಗ್ತಾ ಇರುತ್ತೆ. ಇದೆಲ್ಲ ನಡೆಯೋದು ಮೇಲ್ಗಡೆ ಪ್ಲಾನೆಟಲ್ಲಿ, ಬೇರೆ ಪ್ಲಾನೆಟ್ ಗ್ಯಾಲಕ್ಸಿಯಲ್ಲಿ. ಸುತ್ಕೊಂಡು ಪ್ಲಾನೆಟ್ ಕಡೆ ಹೋಗ್ತಾ ಇರ್ತದೆ. ಆಗ ಓವರ್ ಲ್ಯಾಪಲ್ಲಿ ಒಂದು ವಾಯ್ಸ್ ಬರ್ತದೆ, ಫುಲ್ ಬೇಸ್ ವಾಯ್ಸಲ್ಲಿ. ಯಾವುದೋ ಮಾಂಡಕ್ಯ ಉಪನಿಷತ್ತು ಒಂದು ಶ್ಲೋಕ ಬರುತ್ತೆ. ಅಕ್ಷರಂ ಅಲ್ಲಿ ಹೋಗಿ ಭೂಮಿಗೆ ಬಿದ್ದ ತಕ್ಷಣ ಧಮ್ ಅಂತ ಬೀಳ್ತದೆ ಅದು. ಮತ್ತೆ ಅಗೇನ್ ಬೂಮ್ ಸೌಂಡು. ಅದು ಟ್ರಾವೆಲ್ ಆಗ್ಬೇಕಾದ್ರೆ ಇದು ಬರುತ್ತೆ, ಓವರ್ ಲ್ಯಾಪಲ್ಲಿ ಬರುತ್ತೆ. ಓಕೆ, ಆಗ ಅಕ್ಷರಂ ಅಂತ ಹೇಳಿದ ತಕ್ಷಣ ಅದು ಎಂಡ್ ಆಗ್ತಿದ್ದಂಗೆ ಧಮ್ ಅಂತ ಭೂಮಿಗೆ ಬೀಳುತ್ತೆ. ಭೂಮಿಗೆ ಬಿದ್ದಾಗ ಅದ್ರ ಹಿಂದ್ಗಡೆ ಒಂದು ಸಣ್ಣದೊಂದು ಕಂಬಿ, ಎಲ್ಲರ ಹೃದಯ ಲಬ್ಡಬ್. ಇಲ್ಲ ಪಿಕ್ಚರ್ ಪವರ್ ಸ್ಟಾರ್ ಅಂತ. ಎಲ್ಲಿಗೆ ನಿಲ್ಲಿಸಿದ್ದೆ? ದುಮ್ ಅಂತ ಬೀಳುತ್ತೆ. ಈ ಕಡೆ ಬರ್ತೀರಾ? ಇರಲಿ ಪರವಾಗಿಲ್ಲ. ಆಗ
ಅಂದರೆ ಇದೆಲ್ಲ ಏನಿದೆ ಎಲ್ಲ ಬರೀ ಕ್ಯಾಮ್ರಾ ನೋಡ್ತಿರೋ ಥರನೇ ಅನಿಸುತ್ತೆ ಅದು ಸ್ಕ್ರೀನ್ ಮೇಲೆ. ಪ್ರತಿಯೊಂದೂ ಧಮ್ ಅಂತ ಬೀಳ್ತದೆ. ಅದರ ನೆಕ್ಸ್ಟ್ ತಕ್ಷಣ ಈ ಕತ್ತಿಳಿ ಸೌಂಡ್ ಬರುತ್ತೆ ಗೊತ್ತಾ? ಹಾಂ, ಸ್ವಿಕ್ ಅಂತ ಜಾಗದಲ್ಲಿ ಬಂದು ಬೀಳುತ್ತೆ. ಒಂದು ದೊಡ್ಡ ಕಂಬಿ, ಗೋಲ್ಡನ್ ಕಂಬಿ, ಅದ್ರ ಮೇಲ್ಗಡೆ ಓಂ ಸಿಂಬಲ್ ಇರ್ತದೆ. ಆ ಓಂ ಸಿಂಬಲ್ಲು ಬಂದು ಸ್ವಿಕ್ ಬಿದ್ದ ತಕ್ಷಣ ತಗ್ಗಂತದ ಅವಾಗ. ಆಗ ಸೀನ್ ಕಟ್ಟು, ಅಲ್ಲಿ ಕಟ್ಟು. ಓಕೆ. ಆಗ ನೆಕ್ಸ್ಟು ಒಂದು ಮಗು ತೋರಿಸ್ತೀನಿ. ಸೆಕೆಂಡ್ ಸೀನು ಏನಪ್ಪ ಅಂತಂದರೆ, ಆ ಮಗು ತನ್ನ ಒಳಗಡೆಯಿಂದ ಪ್ರಪಂಚನ ಹೇಗೆ ನೋಡ್ತಾ ಇರುತ್ತೆ. ಆಗ ಆ ಸೌಂಡಲ್ಲೆಲ್ಲ ಇದೇ ಬರ್ತಾ ಇರುತ್ತೆ. ಓಕೆ, ಬೇಸ್ ವಾಯ್ಸು. ಈಗ ಸೌಂಡ್ ಎಲ್ಲ ಕೇಳಿತಿರಲ್ಲ, ನಾಸಾರದ ರಿಲೀಸ್ ಮಾಡಿದಾರಲ್ಲ, ಕೇಳ್ತಾ ಇರುತ್ತೆ. ಆ ಮಗು ಒಂದು 4-5 ತಿಂಗಳು ಆದ ತಕ್ಷಣ ಅನ್ನೋ ಸೌಂಡ್ ಕಮ್ಮಿ ಆಗುತ್ತೆ. ಅಲ್ಲಿ ನಾವು ತೋರಿಸ್ತೀವಿ ಯಾವಾಗೆ ಸುತ್ತಮುತ್ತ ವಾತಾವರಣಗಳು. 4 ತಿಂಗಳು ಮಗು ಎಲ್ಲಿರುತ್ತದು? ಆ ಮಗು ಬಂದು ಒಂದು ಅನಾಮಿಕ ಅಂತ ಅಂದ್ಕೊಳ್ಳಿ. ಅಲ್ಲ, ಅದು 4 ತಿಂಗಳು ಮಗು ತಾಯಿ ಗರ್ಭದಲ್ಲಿರುತ್ತೋ ಅಥವಾ ಹೊರಗಡೆ ಆಲ್ರೆಡಿ ಹಂಗೆ ಕೇಳಿದ್ದೆ ನೀವು? ಬ್ಯೂಟಿಫುಲ್ ಕ್ವಶನ್ ಇದು. ನೋಡಿ, ನಾ ಇದನ್ನ ಹೇಳಿದೆ ಮರ್ತಿದೆ. ಅದು ಹೊಟ್ಟೆ ಒಳಗಡೆ ಇದ್ದಾಗ ಕತೆ ಒಳಗೆ ಮುಳುಗ್ಬಿಡ್ತೀವಿ ಬ್ರೋ. ಅದು ಆ ಹೊಟ್ಟೆ ಒಳಗಡೆ ಇರುತ್ತಲ್ಲ ಆ ಮಗು, ಆವಾಗ ಸೌಂಡ್ನ ಸ್ಪಷ್ಟವಾಗಿ ಕೇಳ್ತಾ ಇರುತ್ತೆ ಅದು. ಓಕೆ ಅಂತ ಕೇಳ್ತಾ ಇರ್ತದೆ. ಮತ್ತೆ ಕಟ್ಟಾಗ್ತಾ ಇರ್ತದೆ. ಆ ಓವರ್ಲ್ಯಾಪಲ್ಲಿ ಈ ತಂದೆ ತಾಯಿ ಜಗಳ ಆಡೋದು, ಓಕೆ, ಅಪ್ಪ ಅಮ್ಮ ಜಗಳ ಆಡೋದು, ಈ ನಗೋದು, ಊಟ ಮಾಡೋದು, ಪ್ರತಿಯೊಂದನ್ನು ಈ ಡಿಸ್ಟರ್ಬೆನ್ಸ್ ಆದಾಗ ಅಂತ ಸೌಂಡ್ ಅದನ್ನ ಸ್ಟಾಪ್ ಆಗುತ್ತೆ ಅವಾಗ ಅದು. ಬಟ್ ಅದರಲ್ಲಿ ನಾವು ಆಗ ಅದರಲ್ಲಿ ಆ ಸ್ಕ್ರೀನಲ್ಲಿ ನಾವು ಆ ಮಗು ತೋರಿಸಲ್ಲ. ಸೊ ಆ ಕ್ಯಾಮ್ರಾನೇ ಇರುತ್ತೆ ಅಲ್ಲಿ. ಒಂದು ರೆಡ್ ಇರ್ತದೆ ಗರ್ಭಕೋಶ ಒಳಗಡೆ ಇರೋಂಗೆ. ಸೊ ಈ ಥರ ಇರ್ತದೆ. ಅಲ್ಲಿ ಕೇಳಿಸ್ಕೊಂಡು ನೋಡಿಲ್ಲ ಹೆಂಗೆ ಮಾತಾಡ್ತವ್ರೆ, ಅದನ್ನು ಕೇಳು, ಅವ್ರು ಹೇಳಿದನ್ನು ಕಲ್ತ್ಕೋ, ಇದನ್ನು ಮಾಡು ಅಂತ ಮಾನಸ ಹೇಳ್ತಾ ಇರ್ತಾಳೆ. ಸರಿ, ಒಂದು ಆಗ ಮಗು ಅಷ್ಟೊತ್ತಿಗೆ ಆ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾ ಮಗು ಬೆಳೆದಿರುತ್ತೆ ಅವಾಗ. ಆಗ ನೆಕ್ಸ್ಟು ಕಲ್ಪನಾ ಅಂತ ಇನ್ನೊಬ್ಳು ಪರಿಚಯ ಆಗ್ತಾಳೆ. ಓಕೆ, ಆಯಿತಾ? ಇವಳು ಕಲ್ಪನಾ ಎಂತಂತಾರೆ ಹೆಂಗೆ ಆ ಮಗುನ ಕಂಟ್ರೋಲ್ ತಗೋತಾಳೆ ಅಂದರೆ, ಕಲ್ಪನಾ ತುಂಬ ಸ್ಟ್ರಾಂಗ್ ಅವಳು. ಓಕೆ, ಅವಳು ಇದ್ದಾಳಲ್ಲ, ಈ ಕಲ್ಪನಾ ಹೇಳೋ ಕತೆಗೆಲ್ಲ ಮಗು ನನ್ನ ಜೀವನದಲ್ಲಿ ನಡೀತಾ ಇದೆ ಅನ್ನೋ ರೇಂಜ್ಗೆ ಇನ್ವಾಲ್ವ್ ಆಗ್ಬಿಟ್ಟು ಗೊಂದಲಕ್ಕೆ ಬಿದ್ದುಬಿಡ್ತದೆ ಮಗು. ಓಕೆ, ಈ ಕಲ್ಪನಾ ಏನು ಮಾಡ್ತಾಳೆ ಅಂತಂದರೆ, ಆ ಮಗು ಅಂತಂದರೆ ಆಲ್ಮೋಸ್ಟ್ ಇಷ್ಟ ಆಗಿರುತ್ತೆ ಅವಾಗ. ಓಕೆ, ಆ ಮಗು ಓದ್ತಾ ಇರ್ಬೇಕಾದ್ರೆ ಬರೀತಾ ಇರ್ಬೇಕಾದ್ರೆ ಅವಳು ಏನು ಮಾಡ್ತಾಳೆ ಅಂತಂದರೆ, ಈ ಮೊಬೈಲ್ ಇದೆಯಲ್ಲ ಅದರಲ್ಲೆಲ್ಲ ರೆಕಾರ್ಡ್ ಮಾಡಿ ತೋರಿಸ್ತಾ ಇರ್ತಾಳೆ. ಅವ್ರ ಅಪ್ಪ ಅಮ್ಮ ಜಗಳ ಆಡಿರೋದು, ಹೊರಗಿನ ಜಗತ್ತು ಹೆಂಗಿದೆ, ಇಲ್ಲಿ ದುಡ್ಡಿದ್ರೆ ಹೆಂಗಿರಬೇಕು ನೋಡಿ, ಈ ಥರ ಇದೆ ಅಂತ ಎಲ್ಲ ಕಲ್ಪನಾ ಇದರಲ್ಲ ಮೊಬೈಲಲ್ಲಿ ತೋರಿಸ್ತಾ ಇರ್ತಾಳೆ. ಆ ಮಗು ಆ ಪ್ರೆಸೆಂಟಲ್ಲಿ ಇರೋದು ಬಿಟ್ಬಿಟ್ಟು ಅಲ್ಲೇ ಅದೇ ಸತ್ಯ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಫುಲ್ ಇನ್ವಾಲ್ವ್ ಆಗಿಬಿಡ್ತಿರ್ತದೆ ಆ ಕತೆ ಒಳಗಡೆ. ನನಗೆ ಹೇಳಕ್ಕೆ ಬರ್ತಾ ಇಲ್ಲ, ಹೇಳಿ. ಸೊ ಗೊತ್ತಿರೋಷ್ಟು ಹೇಳ್ತೀನಿ. ಆಯಿತಾ? ನೆಕ್ಸ್ಟು ಆ ಮಗುಗೆ ಯಾವ ಲೆವೆಲಿಗೆ ರೆಡಿ ಆಗ್ಬಿಡ್ತದೆ ಅಂತಂದರೆ, ಜಾಸ್ತಿ ಕಲ್ಪನೆ ಅಂದ್ಕೊಳ್ತವೆ. ಕಲ್ಪನೆ ಮತ್ತು ಮಾನಸ ಕಲ್ಪನಾ ನೋಡ್ತಾ ಇರ್ತಾಳೆ. ಈ ಕಲ್ಪನಾ ಮಾನಸ ಇದಾರಲ್ಲ ಅಲ್ಲಿ ಇದಿರಲ್ಲ. ಆಗ ನೆಕ್ಸ್ಟ್ ಆ ಮಗುಗೆ ಹೆಸರಿರುತ್ತೆ ಒಂದು. ಒಂದು ಹೆಸರು. ಏನು ಹೆಸರು ಇಡ್ಬೋದು ಅದಕ್ಕೆ ಆ ಮಗುಗೆ? ನೀವೇನು ಆಲ್ರೆಡಿ ಒಂದು ಮೈಂಡಲ್ಲಿ ಏನು ಸೆಟ್ ಮಾಡಿರ್ತೀರ? ಏನು ಇಟ್ಟಿರ್ತೀರ? ಅಲ್ಲ, ನಾನು ಆ ಮಗುಗೆ ಏನು ಹೆಸರು ನಿರ್ಧಾರ ಮಾಡಿಲ್ಲ. ಓಕೆ, ಮರೀಚಿ ಅಂತ ಹೇಳಿ. ಮರೀಚಿ. ಆಗ ಆ ಮಗು ಪ್ರೌಢಾವಸ್ಥೆಗೆ ಬರುತ್ತೆ ನೆಕ್ಸ್ಟು. ಅಂದರೆ ಇದಿಷ್ಟರಲ್ಲಿ ಸೊ ಹೊರಗಿನ ವಾತಾವರಣ, ಅವ್ರು ಬೆಳೆಯೋದು, ಓಕೆ, ಕೆಲವೊಂದಷ್ಟೆಲ್ಲ ತೋರಿಸ್ತೀವಿ ಅವ್ರ ಬ್ಯಾಕ್ಗ್ರೌಂಡು. ಇದರಲ್ಲಿ ಆ ಮಗು ಬೆಳೆಯೋಷ್ಟರಲ್ಲಿ ಮತ್ತೆ ಸೀನ್ ಕಟ್ಟು. ಓಕೆ, ಫುಲ್ ಬ್ಲ್ಯಾಂಕು ಸ್ಕ್ರೀನು. ಇಂಟರ್ವಲ್ ಅಲ್ಲ, ಸ್ಕ್ರೀನ್ ಬ್ಲ್ಯಾಂಕು. ಆಗ ಮತ್ತೆ ಬರುತ್ತೆ.
ಬೂಮ್ ಸೌಂಡು. ಕಾಮಿಡಿ ಅನಿಸಿತಾ? ಇಲ್ಲ ಬ್ರೋ, ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ, ಕ್ಯೂರಿಯಸ್. ಆಯಿತಾ? ಅದಕ್ಕೆ ಅದು ಆ ಸೌಂಡು ಬರ್ತಾ ಇರುತ್ತೆ ಓವರ್ಲ್ಯಾಪಲ್ಲಿ. ಮತ್ತು ಹೊರಗಡೆ ಆ್ಯಕ್ಟಿವಿಟೀಸು ಓಕೆ, ಏನೇನೆಲ್ಲ ನಡೀತಾ ಇರ್ತದೆ ಆ ಸೌಂಡು ಬರ್ತಾ ಇರ್ತದೆ ಹಾಂ ಅಂತ. ಒಂದು ಸಲ ಏನಾಗುತ್ತೆ, ಆ ಮಗು ಬೆಳೀತಾ 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 ಏನಾಗುತ್ತದೆ. ಬಟ್ ಇದು ಇನ್ನೂ ತುಂಬ ಇದೆ. ಅದು ಅದು ಬರೆದಿರೋದೆಲ್ಲ ಇದೆ, ನಾನು ತಗೊಬಂದು ಆಮೇಲೆ ಕ್ಲೀನಾಗಿ ಹೇಳ್ತೀನಿ. ಹೇಳಿ ಪರವಾಗಿಲ್ಲ. ಆಯಿತಾ? ಆ ಮಗು ಬೆಳೀತಾ ಬೆಳೀತಾ ಪ್ರೌಢಾವಸ್ಥೆ ಬರುತ್ತಲ್ಲ, ಆಗ ವಿದ್ವಾಂಸ ಅಂತ ಒಬ್ಬ ಪರಿಚಯ ಆಗ್ತಾನೆ ಆ ಮಗುಗೆ. ಏನು ವಿದ್ವಾಂಸ? ವಿದ್ವಾಂಸ. ವಿದ್ವಾಂಸನ ವಿದ್ವಾಂಸ ಅದನ್ನೇ ಹೆಂಗೆ ಬೇಕಾದ್ರೆ ಇದು ಮಾಡ್ಬೋದು. ಓಕೆ, ವಿದ್ವಾಂಸ ಅಂತ ಪರಿಚಯ ಆಗ್ತಾನೆ. ಅವನ ಕೆಲಸ ಏನು ಗೊತ್ತಾ, ಅವನಿಗೆ ಗೊತ್ತಿರ್ತದೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಏನು ಸರಿ, ಯಾವುದನ್ನೇ ಯಾವ ಥರ ನೋಡಬೇಕು. ಓಕೆ, ಅದು ಅವನ ಕೆಲಸನೇ ಅದು. ಬಟ್ ನಿಮಗೆ ಈ ಕ್ಯಾರೆಕ್ಟರ್ ಏನು ಹೆಸರಿಟ್ರಿ? ಮರೀಚಿ. ಒಂಚೂರು ಇಷ್ಟನೇ ಆಗಲ್ಲ ಆ ಮರೀಚಿಗೆ. ಕಡೆ ಇಲ್ಲ, ಈ ಕಡೆ ಈ ಕಡೆ. ಆ ಮರೀಚಿಗೆ ಒಂಚೂರು ಇಷ್ಟನೇ ಆಗಲ್ಲ ವಿದ್ವಾಂಸ ಹೇಳೋ ಮಾತು. ಒಂದು ಸಲ ಏನು ಮಾಡ್ತಾನೆ ಅಂತಂದರೆ, ಭರ್ಜರಿ ಪೆಟ್ಟು ಬಿದ್ದುಬಿಡ್ತದೆ ಅವನಿಗೆ. ಯಾರಿಗೆ? ಮರೀಚಿಗೆ. ಪೆಟ್ಟು ಅಂದರೆ ಯಾವ ಥರ ಅಂತಂದರೆ, ಅವ್ನಿಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಕತೆ ನಾನು ಆಲ್ಮೋಸ್ಟ್ ಅರ್ಧಕ್ಕೆ ತಂದ್ಬಿಟ್ಟಿದ್ದೀನಿ ನಾನು. ಯಾವ ಥರ ಪೆಟ್ಟು ಬೀಳ್ತಿದೆ ಅಂತಂದ್ರೆ ಅವನಿಗೆ ಲೈಫಲ್ಲಿ ಅವನು ಅದನ್ನು ಮರೆಯೋಕ್ಕೂ ಸಾಧ್ಯ, ಮರೆಯದೇ ಇರೋಕ್ಕೂ ಸಾಧ್ಯ. ಓಕೆ, ಆ ಲೆವೆಲ್ಗೆ ಇಟ್ಟು ಬಿದ್ದುಬಿಡ್ತದೆ ಅವನಿಗೆ ಪೆಟ್ಟು. ಬಿದ್ದಾಗ ಏನಾಗುತ್ತೆ ಅಂತಂದರೆ, ಆ ಸಮಯದಲ್ಲಿ ಅವನು ದುಃಖವಾಗಿ ಕೂತಿರ್ತಾನೆ. ಮಾನಸ ಏನೇನೋ ಹೇಳ್ತಾಳೆ, ನೀನು ಹಂಗೆ ಮಾಡಿದ್ದಕ್ಕೆ ಹಿಂಗಾಯ್ತು, ಇದು ಹಿಂಗೆ ಮಾಡಿದ್ದಕ್ಕೆ ಹಂಗಾಯ್ತು, ನೋಡು ಅವ್ರು 6 ಜನ ಆ ಥರ ಇದ್ದಾರೆ, 5 ಜನ ಈ ಥರ ಇದ್ದಾರೆ. ಓಕೆ, ನೀನು ಸಾಹಸ ಮಾಡಿದ್ದಕ್ಕೆ ಹಿಂಗಾಯ್ತು, ನಿಮ್ಮ ಅಪ್ಪ ಅಮ್ಮನೇ ಸರಿ ಇಲ್ಲ, ಈತನ ಸರಿ ಇಲ್ಲ. ಯಾಕೆಂದರೆ ಮಾನಸನ ಏನಂತಂದರೆ ನಿರಂಜನ ಗಟ್ಟಿಗೆ ಹಿಡ್ಕೋಬೇಕು, ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಯಾರನ್ನ? ನೀವು ಮರೀಚಿಕೆನ. ಓಕೆ, ಮಾನಸಿಗೆ ತುಂಬ ಇಷ್ಟ, ಬೇಕೇ ಬೇಕು, ಮರೀಚಿಕೆ ಬೇಕೇ ಬೇಕು ಮಾನಸಿಗೆ, ಬಿಡೋಕ್ಕೆ ಇಷ್ಟ ಇಲ್ಲ. ಓಕೆ, ಆಗ ನೆಕ್ಸ್ಟು ಇವನು ಮಲಗ್ತಾನೆ. ಮರೀಚಿಕೆ ಮಾನಸ, ಆಯಿತು ನೀನು ಹೇಳೋದೆಲ್ಲ ನಾನು ಕೇಳ್ತೀನಿ, ಸರಿ ಬರ್ತಲ್ಲ, ಯಾಕೆ ನಾನು ತಲೆ ಕೆಡ್ತಾ ಇದೆ, ನಾನು ಮಲಗ್ತೀನಿ ಮಕ್ಕ ಮಲಗ್ತಾನೆ. ಆಗ ಬಂದು ಕಲ್ಪನೆ ಎದ್ದೇಳಿಸ್ತಾಳೆ. ಮತ್ತೆ ಅವನಿಗೆ ಎಬ್ಬಿಸ್ತಾಳೆ. ಹೆಂಗೆ ಅಂದರೆ ಕಾಂಪಿಟೇಷನು, ಒಬ್ಳಿಲ್ಲ ಅಂದರೆ ಒಬ್ಳು ಬರ್ತಾಳೆ. ಓಕೆ, ಈಗ ನಾನು ಅವಳು ಮಾನಸ ಬಂದು ಮಾತಾಡ್ಸ್ಬಿಟ್ಟು ಹೋದ್ಮೇಲೆ ನೆಕ್ಸ್ಟ್ ಅವಳು ಕಲ್ಪನೆ ಬರ್ತಾಳೆ. ನೋಡು ಅದಲ್ಲ ಜೀವನ, ಇದು ನೋಡು, ಮತ್ತೆ ಮೊಬೈಲ್ ಎತ್ಕೊಂಡು ಬರ್ತಾಳೆ ಅವಳು, ಫುಲ್ ಟ್ಯಾಬೆ. ಇದು ಹಿಂಗೆ, ಇದು ಹಂಗೆ, ನೋಡು ನೀನೇನು ಕಲಿತೆ ನೋಡು. ಅವಳು ಆ ಮಾನಸನ ಮಾತನ್ನು ಕೇಳಿದೆಯಲ್ಲ, ಈ ಮಾನಸ ಹೇಳಿದ್ದು 1 ಪಾಯಿಂಟ್ ಆದ್ರೆ ಇದ್ರಲ್ಲ, ಆಯಿತಾ? ಹೌದು, ಅವಳು ಹೇಳ್ತಾಳೆ. ಆಗ ಮತ್ತೆ ಹೇಳ್ತಾ ಅವನು ಮತ್ತೆ ಅವಳ ಮಾತನ್ನ ಕೇಳ್ಕೊಂಡು ಮಲ್ಕೊಂತಾನೆ. ಆದರೆ ನಡೆಯೋದೇ ಕಲ್ಪನೆ ಹೇಳ್ದಂಗೆ. ಓಕೆ, ಅವ್ನ ಜೀವನದಲ್ಲಿ ನಡೀತಾ ಇರೋದೆಲ್ಲ ಅವ್ನಿಗೆ ಗೊತ್ತಿಲ್ಲದೇನೆ ನಡೆಯೋದೆಲ್ಲ ಕಲ್ಪನೆ ಹೇಳ್ದಂಗೆ. ಆದರೂ ಅವ್ನು ಮಾನಸನ ಮಾತು ಕೇಳ್ತಾ ಇರ್ತಾನೆ. ಮಾನಸನಿಗೆ ಒಂದು ಆ್ಯಂಗಲಲ್ಲಿ ಮರೀಚಿಕೆಗೆ ಬಿಡೋಕ್ಕೂ ಇಷ್ಟ ಇಲ್ಲ, ಮಾನಸಂಗೂ ಮರೀಚಿಕೆಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಆದರೆ ನಡೆಯೋದೆಲ್ಲ ಕಲ್ಪನೆಯಿಂದೇನೆ ಅಲ್ಲಿ. ಓಕೆ, ಆದರೆ ನಡೆಯೋದೆಲ್ಲ ಅವಳು ಏನು ಹೇಳ್ತಾಳೆ ಕಲ್ಪನಾ, ಅದೇ ನಡೆಯೋದಲ್ಲಿ. ಬಟ್ ಏನಂತಂದರೆ ಕಲ್ಪನೆ ಮಾತ್ರ ಕಲ್ಪನೆ ಮಾತ್ರ ಯಾವ ಥರ ಕೇಳಿಸ್ಕೋಬೇಕು ಅನ್ನೋದು ಇವನು ಗೊತ್ತಿರಲ್ಲ. ಆಗ ಬೆಳಿಗ್ಗೆ ಎಲ್ಲ ಎದ್ದು ಫುಲ್ಲು ಫ್ರೆಶ್ ಅಪ್ ಆಗಿ ಸ್ನಾನ ಏನೆಲ್ಲ ಮಾಡಿ ದೇವ್ರ ದೀಪ ಹಚ್ಚಕ್ಕೆ ಬರ್ತಾನೆ. ದೇವ್ರ ದೀಪ ಹಚ್ಚಕ್ಕೆ ಬಂದು ಕೂತ್ಕೊಂತಾನೆ. ಆಗ ವಿದ್ವಾಂಸ ಬರ್ತಾನೆ. ಆಯಿತಾ? ವಿದ್ವಾಂಸ ಬಂದು ಇವ್ನು ಕಣ್ಮುಚ್ಚಿ ಕೂತಿರ್ತಾನೆ. ಹೆಂಗಿರ್ತದೆ ಅಂದ್ರೆ ಒಂದು ಆ ಕಣ್ಮುಚ್ಚಿ ಕೂತಾಗ ಅವನು ಅಲ್ಲೇ ಕೂತಿರ್ತಾನೆ. ಬಟ್ ಆ ಸ್ಪಾಟಿಂದ ಅವನನ್ನು ಎಳೆದು ಒಂದು ಕಡೆ ಹಿಂಗೆ ಬಿಸಾಕ್ತಂಗೆ ಇರ್ತದೆ. ಓಕೆ, ಹಿಂಗೆ ಕೈ ಹಾಕಿ ಹಿಂಗೆ ಎಳೆದ ತಕ್ಷಣ ಸ್ಕ್ರೀನ್ ಬ್ಲ್ಯಾಂಕ್ ಮತ್ತೆ. ಎರಡನೇ ಸಲ ಆಗ ನೆಕ್ಸ್ಟ್ ಅಲ್ಲೂ ಒಂದು ಪ್ಲೇಸಲ್ಲಿ ಬೀಳ್ತಾನೆ. ನಾನು ಎಲ್ಲಿದ್ದೀನಿ ಫುಲ್ ಬ್ಲ್ಯಾಂಕು, ವಾಯ್ಸ್ ಓವರ್ಲ್ಯಾಪಲ್ಲಿ ಬರ್ತದೆ, ಸ್ಕಿನ್ ಬ್ಲ್ಯಾಂಕ್ ಆಗಿರ್ತದೆ. ಆಗ ನೆಕ್ಸ್ಟ್ ಮಾಂಡಕ್ಯ ಉಪನಿಷತ್ತು ಮತ್ತು ನೆಕ್ಸ್ಟ್ ಶ್ಲೋಕ ಬರುತ್ತೆ ಆಗ ಬೇಸ್ ವಾಯ್ಸಲ್ಲಿ. ಓಕೆ, ಇದಂ ಸರ್ವಂ ತತ್ಸೋಪಾಖ್ಯಾನಂ
ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರಮೇವ ಕುಂತ್ಕೊಂತ ನಾವು ಅಣ್ಣ ಎಲ್ಲೋ ಹೋಯ್ತಾವ್ರಲ್ಲ ಅಂತ ಹೇಳಿದೆ. ಏನು ಯೋಚನೆ ಮಾಡ್ತಾಯಿದ್ರಿ ರವಿ? ಇಲ್ಲ ಹೇಳಿ, ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ ಹೇಳಿದ್ರು. ಆಯಿತಾ. ಮತ್ತೆ ಅಲ್ಲಿ ಕೂತ್ಕೊಂತಾನೆ ಅವಾಗ. ಇದೇನಿದು ಏನೋ ಕೇಳಿಸ ಅವನಿಗೆ ಅದು ಹೊಸ ಪ್ರಪಂಚ, ಅದು ಬ್ಯೂಟಿಫುಲ್ ಆಗಿರ್ತದೆ. ಏನೂ ಇಲ್ಲ, ಆದರೆ ಎಲ್ಲ ಐತೆ. ಹೇಳದ್ ಬಿಸಾಕಿರೋ ಜಾಗದಲ್ಲಿ ಯಾರೂ ಇಲ್ಲ. ಅವನಿಗೆ ಅಲ್ಲಿಗೆ ಭೌತಿಕವಾಗಿ ಹೋಗಿರ್ತಾನೋ ಮಾನಸಿಕವಾಗಿ ಹೋಗಿರ್ತಾನೋ. ಇಲ್ಲಿವರೆಗೆ ಹೆಂಗೈತೆ? ಚೆನ್ನಾಗಿದೆ. ಏನೋ ಇದೆ, ಏನೋ ಅಂತ ಗೊತ್ತಿಲ್ಲ. ಅಲ್ಲ ಹೇಳಿದ್ದೆ, ನಾನು ಹೇಳಿದ್ರೆ ರಾಂಗ್ ಏನಾರಲ್ಲ ನಿಮ್ಮ ತಾಟಲ್ಲಿ ನೀವು ಹೇಳಿರ್ತೀರ ಅಲ್ವಾ? ಅಂದರೆ ನನಗೆ ಒಂದು ಡೌಟು. ಏನು ಟೈಟಲ್ ಇದ್ರದ್ದು? ಹಾಂ, ವಾಟ್ ಈಸ್ ದ ಟೈಟಲ್ ಆಫ್ ದಿಸ್? ವಿ ಧ್ವಂಸ ಹೋಲ್ ಸ್ಟೋರಿ. WE. ಹಾಂ, ವಿ ಧ್ವಂಸ. ಧ್ವಂಸ. ಓ, ನಾವು ಧ್ವಂಸ. ಓಕೆ. ಹೆಂಗೈತೆ? ಚೆನ್ನಾಗಿದೆ. ಚೆನ್ನಾಗಿದೆ. ನೆಕ್ಸ್ಟು ಆಯಿತಾ. ಆಗ ನೆಕ್ಸ್ಟ್ ಇವನು ತುಂಬ ಇದಕ್ಕೆ ಬಿದ್ದುಬಿಟ್ಟಿರ್ತಾನೆ. ಏನಾದರೂ ಬೇಕೇ ಬೇಕು ಅಂತ ಅನ್ನೋ ಹುಚ್ಚು ಬಿದ್ದುಬಿಟ್ಟಿರ್ತಾನೆ ಅವನು. ಆಗ ನೆಕ್ಸ್ಟು ವಿದ್ವಾಂಸ ದಾರಿ ತೋರ್ಸೋಕ್ಕೆ ಶುರು ಮಾಡ್ತಾನೆ. ಆಗ ಅವ್ನು ನಾಳೆ ಎಂಟ್ರಿ ಹೇಳ್ತೀನಿ. ಹೇಳ್ಬಿಡಿ ಈಗಲೇ. ಬಿಡ ಸಾಕು. ಇಲ್ಲಿವರೆಗಿತ್ತಲ್ಲ, ಏನು ಅನ್ನಿಸ್ತು? ಏನೋ ಇದೆ, ಅಂದರೆ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಅದು ನಿಮಗೆ ಗೊತ್ತಿರುತ್ತೆ. ಆಗ ಇನ್ನೊಂದು ಸೀನ್ ಇದೆ. ಓಕೆ. ಒಂದು ರಾತ್ರಿ ಇವನು ಎದ್ಬಿಡ್ತಾನೆ ಮಲಗಿದಾಗ. ಅದು ಹೆಂಗಾಗತ್ತಂತಂದರೆ ಅವನಿಗೆ ಮಲಗಿರ್ತಾನಲ್ಲ, ಎಚ್ಚರ ಆಗ್ಬಿಡ್ತದೆ. ಈ ಕಡೆ ಅಲ್ಲಿ ಆವಾಗ ಅವ್ನು ಬಂದು ಇವಳು ಮಾತಾಡ್ಸಿರಲ್ಲ, ಕಲ್ಪನೂ ಮಾತಾಡ್ಸಿರಲ್ಲ. ಓಕೆ. ಇವಳು ಬಂದು ಮಾನಸನೂ ಮಾತಾಡ್ಸಿರಲ್ಲ, ಬಟ್ ಎಚ್ಚರ ಆಗ್ಬಿಡ್ತಾನೆ. ಎಚ್ಚರ ಆಗ್ಬಿಟ್ಟು ಸುತ್ತಮುತ್ತ ನೋಡ್ತಾನೆ, ನೀರು ಕುಡಿತಾನೆ. ಹೆಂಗೆ ಫುಲ್ಲು ಸೈಲೆನ್ಸ್ ಇರುತ್ತೆ ಅವಾಗ ಸೀನು. ಆ ಟೈಮ್ಗೆ ಬಂದು ಬಾಗಿಲು ತರ್ತಾನೆ ಒಬ್ಬ. ಬಾಗಿಲು ತರ್ತಾನೆ. ಇವನು ಎದ್ದು ಹೋಗ್ತಾನೆ. ಎದ್ದು ಹೋಗ್ತಾನೆ ಬಾಗಿಲು ಹೋಗಿ ಬಾಗಿಲು ತೆಗಿತಾನೆ. ಕರೆಕ್ಟ್ ಅಂತ ತೆಗೆದು ನೋಡಿದ್ರೆ ವಿದ್ವಾಂಸ ಬಂದಿರ್ತಾನೆ. ಆ್ಯಕ್ಚುಲಿ ಅವನ ಹೆಸರು ಬೇರೆ ಇರ್ತದೆ. ಅವ್ನು ಆಡೋ ಮಾತುಗಳು ಹೆಂಗಿರ್ತದೆ ಆ ಲೆವೆಲ್ಗೆ ಇರ್ತದೆ. ಓಕೆ. ಸೊ ಅದಕ್ಕೆ ಅವನು ನಿಕ್ ನೇಮ್ ಬಂದ್ಬಿಟ್ಟು ವಿದ್ವಾಂಸ ಅಂತ ಇಟ್ಟಿರ್ತಾರೆ. ಬಾಯಲ್ಲಿ ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಕರ್ಕೊಂಡು ಹೋಗ್ತಾ ಒಂದು ಕಾಡು ದಾರಿ ಅಭಿ. ಮನೆ ಎದುರುಗಡೆನೆ ಅವ್ರದ್ದು ಮನೆ ಹೆಂಗಿರ್ತದೆ ಅಂದರೆ ಸುತ್ತಮುತ್ತ ಒಳ್ಳೆ ವಾತಾವರಣ. ಓಕೆ. ಗಿಡ ಮರ ಅಕ್ಕಪಕ್ಕ ಮನೆಗಳಿರಲ್ಲ. ಕರ್ಕೊಂಡು ಹೋಗ್ತಾ ಒಂದು ಲೈಟ್ ಸ್ಪಾಟ್ ಸಿಗುತ್ತೆ. ಲೈಟ್ ಸ್ಪಾಟ್. ಲೈಟ್ ಸ್ಪಾಟ್ ಅಂತಂದರೆ ಅದೇನಂತಂದರೆ ಅಲ್ಲಿ ಒಂದು ಲೆವೆಲ್ಗೆ ಮೂನ್ ಫೋಕಸ್ ಜಾಸ್ತಿ ಇರ್ತದೆ ಅಲ್ಲಿ. ಇವನ್ನ ಬಿಟ್ಬಿಟ್ಟು ವಿದ್ವಾಂಸನ ಕೈ ಹಿಡ್ಕೊಂಡು ಬಿಟ್ಬಿಟ್ಟು ಸರಿ ನೀಲ್ಲಿರು ಬರ್ತೀನಿ ಅಂತ ನೋಡೋಗ್ತಾನೆ. ಇವನಿಗೆ ಕನ್ಫ್ಯೂಸು, ಇನ್ನು ಯಾಕೆ ಈಗ ನಾನು ಬಿಟ್ಟೋದ ಇಲ್ಲಿ, ಇನ್ನು ಯಾಕೆ ಬಿಟ್ಟೋದ ಅರ್ಧಕ್ಕೆ ಆಗ್ಬಿಟ್ಟು. ಇವನು ಹಂಗೆ ಮೂಮೆಂಟ್ ತೊಗೊತಾ ಏನಾಗುತ್ತೆ ಅಂತಂದರೆ ಇವನಿಗೆ ಗೊತ್ತಿಲ್ಲದಂಗೆ ಒಳಗಡೆ ಹೋಗ್ತಾನೆ. ಒಂದು ಸರ್ಕಲ್ ಥರ ಇರುತ್ತೆ, ಆ ಮೂನ್ ಲೈಟು ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿ. ಅದು ಏನಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಲ್ಲೊಂದು ಓಮ್ ಬೀಳ್ತು ನೋಡಿ. ಓಕೆ. ಒಬ್ಬ ಅಂತ ಅಲ್ಲೋಗಿ ನಿಂತಿರ್ತಾನೆ. ಹೋಗ್ಬಿಟ್ಟು ಬಂದಿರ್ತಾನೆ. ಸೊ ಎಲ್ಲಿಗೆ ನಿಲ್ಲಿಸಿದೆ ನಾನು? ಓಮ್ ಬಿದ್ದುಬಿಡುತ್ತೆ ದಪ್ಪಂತ. ಬಿದ್ದಿತ್ತಲ್ಲ ಆ ಜಾಗಕ್ಕೆ ಹೋಗಿ ನಿಂತ್ಕೊಂತಾನೆ. ಓ, ಸ್ಟಾರ್ಟಿಂಗಲ್ಲಿ. ಅಲ್ಲಿ ನೋಡ್ತಾನೆ ಓಮ್ ಇರುತ್ತೆ. ನೋಡೋಣ ಯಾಕೆ ಕೂತ್ಕೋಬೇಕಂತ ಕೂತ್ಕೊಳ್ತಾನೆ. ಆಗ ಇವನಿಗೆ ಗೊತ್ತಿಲ್ಲದಂಗೆ ಆ ಹೂ ಮಾ 3 ಸರಿ ಹೇಳ್ತಾನೆ. ಆ ಹೂ ಮಾ. ಏನದು ಆ ಹೂ ಮಾ? ಅಕಾರ ಅಂತ ಬ್ರಹ್ಮ, ಉಕಾರ ಅಂತ ವಿಷ್ಣು, ಮಕಾರ ಅಂತ ಮಹೇಶ್ವರ. ಓಮು ಸ್ಪಷ್ಟವಾಗಿ ಹೇಳಕ್ಕೆ ಶುರು ಮಾಡ್ತಾನೆ ಅವಾಗ. ಮತ್ತೆ ಓವರ್ಲ್ಯಾಪಲ್ಲಿ ಮಾಡಿಕನೇ ಉಪನಿಷತ್ತು
ಲೋಕ. ಇನ್ನೊಂದು ಬರುತ್ತೆ ಅವಾಗ. ಓಕೆ. ಅವ್ನು ಓಮ್ ಹೇಳ್ತಾನೆ ಇರ್ತಾನೆ. ಈ ಸೀನ್ನ ಇಂಟರ್ವಲ್ಗೆ ನಿಲ್ಲಿಸ್ಬೇಕು. ಓ ಓಕೆ. ಇದು ಟೈಟಲ್ ಏನು ಇಟ್ಟಿದ್ದೀರಾ? ವಿಧ್ವಂಸ. ಅವ್ರು ಹೇಳಿದ್ರಲ್ಲ ವಿಧ್ವಂಸ. ಹಾಂ, ಇದು ಇಂಟರ್ವಲ್ಲು. ಹಾಂ, ಇಲ್ಲಿಗೆ ಇಂಟರ್ವಲ್ ತಂದು ನಿಲ್ಲಿಸ್ಬೇಕು. ಕ್ಯಾಮ್ರಾ ಹಂಗೆ ಟಾಪ್ ಆ್ಯಂಗಲಿಂದ ಸುಯಿ ಅಂತ ಮೇಲೋಯ್ತಿದೆ. ಹಾಂ, ಓಮ್ ಅಂತ ಬರ್ತದೆ ಹಂಗೇನೆ. ಆ ಮಾಡಕ್ಕೆ ಉಪನಿಷತ್ ಅಥವಾ ಇನ್ನೊಂದು ಸೆಕೆಂಡ್ ಲೈನು ಭವಿಷ್ಯದಿತಿ ಸರ್ವಂ ಓಂಕಾರಮೇವ ಅಂದ ತಕ್ಷಣ ಫುಲ್ ಟಾಪ್ ಆ್ಯಂಗಲ್ ಹೋಗಿ ಫುಲ್ ಗ್ಯಾಲಕ್ಸಿ ಎಲ್ಲ ಬರ್ತದೆ. ಓ ಅವನ ಪಾಯಿಂಟ್ ಆಫ್ ವ್ಯೂ. ಬ್ಯಾಕ್ಗ್ರೌಂಡಿಂದ. ಹಾಂ, ಫುಲ್ ಅವಾಗ ಫುಲ್ ಗ್ಯಾಲಕ್ಸಿ ಎಲ್ಲ ವ್ಯೂ ಆಗ್ತದೆ. ಓಕೆ. ಆ ಗ್ಯಾಲಕ್ಸಿ ಅವ್ನು ನೋಡ್ತಾ ಇರೋದು ಅವನೇ. ಅದೆಲ್ಲ ಹಾಂ ಹಾಂ ಹಾಂ. ಫುಲ್ಲು ಟಾಪ್ ಆ್ಯಂಗಲಿಂದ. ಹೆಂಗೈತೆ ಬಿ? ಚೆನ್ನಾಗಿದೆ ಸ್ಟೋರಿ. ಒಂದ್ಸಲ ಹೇಳಿ ನೋಡೋಣ ನಮ್ಮ ಸರ್ ಹತ್ರ. ಆಫ್ಟರ್ ಇಂಟರ್ವೆಲ್ಲು ಆಫ್ಟರ್ ಇಂಟರ್ವಲ್ ಇನ್ನೂ ಐತೆ. ಇನ್ನೂ ಮಾಡ್ತಾ ಇದ್ದೀರಾ? ಹಾಂ, ಹಾಂ, ಇನ್ನೂ ಮಾಡ್ತಾ ಇದ್ದೀರಾ? ಇನ್ನೂ ಐತೆ. ನಾನು ಇದೆಲ್ಲ ಮಧ್ಯೆ ನನಗೆ ನೆನಪಿರೋ ಅಷ್ಟು ಆಯ್ದು ಹೇಳಿರೋದು. ಯಾಕೋ ತುಟಿಲಿ ಅಪಹಾಸ್ಯದ ನಗು. ಇಲ್ಲ ಬ್ರೋ, ಖುಷಿ ಆಗ್ತದೆ. ಯಾಕೆ? ಏನಕ್ಕೆ ಅಪಹಾಸ್ಯ ಮಾಡೋಣ ಬ್ರೋ? ಚೆನ್ನಾಗಿ ಹೇಳಿದ್ದೀರಾ, ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀರಾ, ಥಿಂಕಿಂಗ್ ಚೆನ್ನಾಗಿದೆ ನಿಮ್ಮದು. ಬಟ್ ಈ ಕತೆ ಸಾರಾಂಶ ಏನು ಅರ್ಥ ಆಯ್ತಾ? ಇಲ್ಲ, ಪೂರ್ತಿ ಕಥೆನೇ ಹೇಳಿಲ್ಲ ನಾನು. ಅಲ್ಲ, ಈಗ ಇಲ್ಲಿವರೆಗೂ ಇಲ್ಲ. ಅಲ್ಲ, ಅರ್ಥ ಆಗಿದೆ, ನೀವು ಹೇಳ್ತಾ ಇಲ್ಲ. ಏನಿರ್ಬೋದು ನಿಮ್ಗೆ ಎಷ್ಟು ಅರ್ಥ ಆಯ್ತು ಹೇಳಿ? ಅರ್ಥ ಆಗಿದೆ, ಆದರೆ ನನಗೆ ಸ್ವಲ್ಪ ಡೌಟ್ಗಳಿದೆ. ಈ ಕ್ಯಾರೆಕ್ಟರಲ್ಲಿ ರಿಲೇಷನ್ಶಿಪ್ ಏನು? ಹಾಂ ಹಾಂ. ಕ್ಯಾರೆಕ್ಟ್ರಲ್ಲಿ ಅಂತಂದರೆ ಒಂದು ಮಿಡಿಲ್ ಕ್ಲಾಸ್. ಅವ್ರ ಏಜ್ ಡಿಫ್ರೆನ್ಸ್ ಎಷ್ಟು ಅವ್ರದ್ದೆಲ್ಲ? ಕಲ್ಪನಾ, ಮಾನಸ, ಮತ್ತು ಅವರೆಲ್ಲ ಯಾವ ಏಜಲ್ಲಿ ಫ್ರೆಂಡ್ ಆಗ್ತಾರೆ? ಅದು ಹೀಗೆ ಕೇಳಿದ್ರಲ್ಲ, ಈ ಕಲ್ಪನಾ ಮಾನಸ ಇದೆ ಅಂತ ಹೇಳಿದ್ರಲ್ವಾ, ಈ ಮಾನಸ ಕಣ್ಣಿಗೆ ಕಾಣಿಸಲ್ಲ, ಕಲ್ಪನಾ ಕಣ್ಣು ಕಾಣಿಸ್ತಾಳೆ. ಓ, ಮಾನಸ ಕಣ್ಣಿಗೆ ಕಾಣಲ್ಲ, ಕಾಣಲ್ಲ, ಕಲ್ಪನಾ ಕಾಣಿಸ್ತಾಳೆ. ಹಂಗಾಗಿ ಇನ್ವಿಸಿಬಲ್. ಬಟ್ ಇವಳು ಕಲ್ಪನಾ ಚೆನ್ನಾಗಿ ಕಾಣಿಸ್ತಾಳೆ. ಏನರ್ಥ ಆಯಿತು? ಅಂದರೆ ಯಾವುದೋ ಒಂದು ಬೇರೆ ಕಡೆಯಿಂದ ಇನ್ಯಾರೋ ಕಂಟ್ರೋಲ್ ತಗೋತಾ ಇರ್ತಾರೆ. ಸೊ ಅವ್ನು ಕಾಣದೇ ಇರೋ ಲೋಕಕ್ಕೆ ಹೋಗೋಕ್ಕೆ ಹಂಬಲಿಸ್ತಾ ಇರ್ತಾನೆ. ಇಷ್ಟ ಅರ್ಥ ಆಯಿತು. ಇದು ಏನಪ್ಪ ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೆದಿರೋದು. ಓಕೆ. ಈ ಮಾನಸ ಅಂದರೆ ನಮ್ಮ ಆಲೋಚನೆಗಳು. ಈ ಕಲ್ಪನಾ ಅಂತಂದರೆ ನಾವು ಕಲ್ಪಿಸ್ಕೊಳ್ಳೋದು. ಓಕೆ, ಆಯಿತಾ? ಈ ವಿಧ್ವಂಸ ಅನ್ನೋದಿದೆಯಲ್ಲ, ಹಾಂ, ಅದು ನಮ್ಮ ಬುದ್ಧಿ ಮಾತು. ಓಕೆ. ಈ ಕೆಲವೊಂದು ಯಾವುದೋ ಒಂದು ಇನ್ಸಿಡೆಂಟಲ್ಲಿ ದಡಬಡ ಅಂತ ಮಾತಾಡ್ಬಿಡ್ತೀವಿ. ಎಷ್ಟೋ ಹೊತ್ತು ಆದಮೇಲೆ ಅನಿಸುತ್ತೆ ಅನ್ಬಾರ್ದಿತ್ತು. ಅವನು ವಿದ್ವಾಂಸ. ಓಕೆ. ಓ, ಎಲ್ಲ ನಮ್ಮೊಳಗೆ ಇದೆ. ಮನುಷ್ಯ ಅವ್ನು ಬರುವಾಗ ಅದೇ ಆಗಿ ಬಂದಿರ್ತಾನೆ. ಇಲ್ಲಿ ಹೊರಮುಖವಾದಾಗ ಏನಾಗ್ತಾನೆ, ಯಾರ್ಯಾರ ಅವಸ್ಥೆಯಿಂದ ಏನಾಗುತ್ತೆ, ಇದನ್ನು ಕ್ಲೀನಾಗಿ ಸ್ಪಷ್ಟವಾಗಿ ತೋರಿಸ್ಬೇಕು ಅಂತ ನಾನು ತೋರಿಸಿದ್ದು. ಅಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೆ?